ಮೊದಲನೆಯ ಪ್ರಶ್ನೆ, ಗಜ ಎಂದು ಯಾವ ಪ್ರಾಣಿಯನ್ನ ಕರೆಯಲಾಗುತ್ತದೆ? ಎ ಆನೆ, ಬಿ ಹಸು, ಸಿ ಸಿಂಹ, ಡಿ ಕರಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆನೆ. ಎರಡನೆಯ ಪ್ರಶ್ನೆ, ಯಾವ ಹಣ್ಣು ನರ ದೌರ್ಬಲ್ಯವನ್ನ ಕಡಿಮೆ ಮಾಡುತ್ತದೆ? ಎ ಪಪಾಯ, ಬಿ ದ್ರಾಕ್ಷಿ, ಸಿ ಸೇಬು ಹಣ್ಣು, ಡಿ ಚೆರಿ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಚೆರಿ ಹಣ್ಣು. ಮೂರನೆಯ ಪ್ರಶ್ನೆ, ಮಹಾಭಾರತದಲ್ಲಿ ಕರ್ಣನ ತಾಯಿ ಯಾರು? ಎ ಮಾದ್ರಿ, ಬಿ ಗಾಂಧಾರಿ, ಸಿ ಕುಂತಿ, ಡಿ ದ್ರೌಪದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ದ್ರೌಪದಿ. ನಾಲ್ಕನೆಯ ಪ್ರಶ್ನೆ, ಯಾವ ರಾಜ್ಯದಲ್ಲಿ ಹೆಚ್ಚು ವಿದ್ಯಾವಂತರು ಇದ್ದಾರೆ? ಎ ಕೇರಳ, ಬಿ ಕರ್ನಾಟಕ, ಸಿ ಉತ್ತರ ಪ್ರದೇಶ, ಡಿ ಬಿಹಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೇರಳದಲ್ಲಿ. ಐದನೆಯ ಪ್ರಶ್ನೆ, ತಾಜ್ ಮಹಲ್ ಯಾವ ವರ್ಷದಲ್ಲಿ ನಿರ್ಮಾಣವಾಯಿತು? ಎ 1631, ಬಿ 1897, ಸಿ 1678, ಡಿ 1987. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1631. ಆರನೆಯ ಪ್ರಶ್ನೆ, ಚಿನ್ನದ ಹುಡುಗಿ ಎಂದು ಯಾರನ್ನ ಕರೆಯುತ್ತಾರೆ? ಎ ಪಿ ಟಿ ಉಷಾ, ಬಿ ಐಶ್ವರ್ಯ ರೈ, ಸಿ ಸ್ಮೃತಿ ಮಂದಣ್ಣ, ಡಿ ಸಾನಿಯಾ ಮಿರ್ಜಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪಿ ಟಿ ಉಷಾ. ಏಳನೆಯ ಪ್ರಶ್ನೆ, ಪಂಪ ಪ್ರಶಸ್ತಿ ಪಡೆದ ಮೊಟ್ಟ ಮೊದಲ ಕನ್ನಡದ ಕವಿ ಯಾರು? ಎ ಕುವೆಂಪು, ಬಿ ತೇಜಸ್ವಿ, ಸಿ ಶಿವರಾಮ್ ಕಾರಂತರು, ಡಿ ಶ್ರೀಕಂಠಯ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕುವೆಂಪು. ಎಂಟನೆಯ ಪ್ರಶ್ನೆ, ತನು ಕನ್ನಡ, ಮನ ಕನ್ನಡ, ನುಡಿ ಕನ್ನಡ, ನಡೆ ಕನ್ನಡ ಎಂದು ಬರೆದ ಕವಿ ಯಾರು? ಎ ಕುವೆಂಪು, ಬಿ ಪೂರ್ಣಚಂದ್ರ ತೇಜಸ್ವಿ, ಸಿ ಗೋವಿಂದಪ್ಪೈ, ಡಿ ಪಂಪ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಗೋವಿಂದಪ್ಪೈ. ಒಂಬತ್ತನೆಯ ಪ್ರಶ್ನೆ, ಕರ್ನಾಟಕದ ಮೊಟ್ಟ ಮೊದಲ ರಾಜ್ಯಪಾಲರು ಯಾರು? ಎ ಕೃಷ್ಣರಾಜೇಂದ್ರ ಒಡೆಯರು, ಬಿ ಸರ್ ಎಂ ವಿಶ್ವೇಶ್ವರಯ್ಯ, ಸಿ ವಿ ವಿ ಗಿರಿ, ಟಿ ವಾಜುಭಾಯ್ ವಾಲಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೃಷ್ಣರಾಜೇಂದ್ರ ಒಡೆಯರು. ಹತ್ತನೆಯ ಪ್ರಶ್ನೆ, ಭಾರತದಲ್ಲಿ ಹೆಚ್ಚು ವರ್ಷ ಪ್ರಧಾನಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದವರು ಯಾರು? ಎ ಇಂದಿರಾ ಗಾಂಧಿ, ಬಿ ನರೇಂದ್ರ ಮೋದಿಜಿ, ಸಿ ಜವಾಹರ್ಲಾಲ್ ನೆಹರು, ಡಿ ಎಚ್ ಡಿ ದೇವೇಗೌಡರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು. 11ನೆಯ ಪ್ರಶ್ನೆ, ಈ ಪದಾರ್ಥ ಸೇವಿಸಿದರೆ ಹೃದಯಾಘಾತ ಆಗುವುದು ಕಡಿಮೆಯಾಗುತ್ತದೆ. ಎ ಮೀನು, ಬಿ ಚಿಕನ್, ಸಿ ತರಕಾರಿಗಳು, ಡಿ ಹಣ್ಣುಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೀನು, ಸಿ ತರಕಾರಿಗಳು, ಡಿ ಹಣ್ಣುಗಳು. 12ನೆಯ ಪ್ರಶ್ನೆ, ಕಲ್ಲಂಗಡಿ ಹಣ್ಣನ್ನ ಯಾವ ರೋಗ ಇರುವವರು ತಿನ್ನಬಾರದು? ಎ ಮಧುಮೇಹ,
ಬಿ ಹೃದಯ ಸಮಸ್ಯೆ, ಸಿ ಕಿಡ್ನಿ ಸಮಸ್ಯೆ, ಡಿ BP ಇರುವವರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಧುಮೇಹ ಇರುವವರು. 13ನೆಯ ಪ್ರಶ್ನೆ, ವೇಗವಾಗಿ ಕಿಡ್ನಿ ಕಲ್ಲುಗಳನ್ನು ಕರಗಿಸುವುದು ಹೇಗೆ? ಒತ್ತಿಗೆ 4 ಲೀಟರ್ ನೀರು ಕುಡಿಯುವುದರಿಂದ, ಬಿ ಬಾಳೆದಿಂಡು ಸೇವನೆಯಿಂದ, ಸಿ ಕಬ್ಬಿನ ಹಾಲನ್ನು ಕುಡಿಯುವುದರಿಂದ, ಡಿ ಮಾತ್ರೆ ತೆಗೆದುಕೊಳ್ಳುವುದರಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 4 ಲೀಟರ್ ನೀರು ಕುಡಿಯುವುದರಿಂದ. 14ನೆಯ ಪ್ರಶ್ನೆ, ಯಾವ ಪ್ರಾಣಿಯ ಕಿಡ್ನಿಯನ್ನ ಮನುಷ್ಯನಿಗೆ ಜೋಡಿಸಬಹುದು? ಎ ಹಸು, ಬಿ ಕರಡಿ, ಸಿ ಹಂದಿ, ಡಿ ಚಿಂಪಾಂಜಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹಂದಿ. 15ನೆಯ ಪ್ರಶ್ನೆ, ಗರ್ಭ ನಿಲ್ಲಲು ಯಾವ ಸಮಯದಲ್ಲಿ ಮಿಲನ ಮಾಡಬೇಕು? ಎ ಬೆಳಗ್ಗೆ 5 ಗಂಟೆ, ಬಿ ಸಾಯಂಕಾಲ 7 ಗಂಟೆ, ಸಿ ರಾತ್ರಿ 10 ಗಂಟೆ, ಡಿ ಪ್ರಸ್ತುತವಾದ ಯಾವುದೇ ಸಮಯ ನಿಗದಿ ಇಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಮಯ ನಿಗದಿ ಇಲ್ಲ. 16ನೆಯ ಪ್ರಶ್ನೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಈ ಕೆಳಗಿನದ್ದು ಯಾವುದು ಉತ್ತಮ? ಎ ಆಪಲ್, ಬಿ ದ್ರಾಕ್ಷಿ, ಸಿ ಗೆಣಸು, ಡಿ ಪಪಾಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಪಪಾಯ ಹಣ್ಣು. 17ನೆಯ ಪ್ರಶ್ನೆ, ಬೇವಿನ ಎಲೆಯು ದೇಹದ ಯಾವ ಭಾಗಕ್ಕೆ ಅತ್ಯಧಿಕ ಲಾಭವಾಗುತ್ತದೆ? ಎ ಚರ್ಮಕ್ಕೆ, ಬಿ ಕೂದಲುಗಳಿಗೆ, ಸಿ ಕಣ್ಣುಗಳಿಗೆ, ಡಿ ಹೊಟ್ಟೆಯ ಭಾಗಕ್ಕೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಚರ್ಮಕ್ಕೆ. 18ನೆಯ ಪ್ರಶ್ನೆ, ಚಕ್ರವ್ಯೂಹವನ್ನು ರಚಿಸಲು ನಿರ್ದೇಶನವನ್ನು ನೀಡಿದವರು ಯಾರು? ಎ ಗುರು ದ್ರೋಣಾಚಾರ್ಯರು, ಬಿ ಭೀಷ್ಮರು, ಸಿ ಏಕಲವ್ಯ, ಡಿ ಕೃಷ್ಣ ಪರಮಾತ್ಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗುರು ದ್ರೋಣಾಚಾರ್ಯರು. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.